ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ತಮಿಳುನಾಡಿನ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿರುವಂತಹ ಘಟನೆ ಇದು. ಭಾರತದ ಚುನಾವಣಾ ವ್ಯವಸ್ಥೆಯ ಭದ್ರತೆಯನ್ನೇ ಪ್ರಶ್ನಿಸುವಂತೆ ಈ ಒಂದು ಘಟನೆ ಮಾಡಿದೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇದೆ. ಸುಮಾರು 25 ವಿದೇಶಿ ಮತದಾರರು ತಮಿಳುನಾಡಿನ ಚುನಾವಣೆಯಲ್ಲಿ ಮತ ಚಲಾಯಿಸಿದಾರಂತೆ. ಅದು ದೃಢಪಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಕ್ರಮವಾಗಿ ಮತದಾನ ಮಾಡಿ ಪರಾರಿಯಾಗುವುದಕ್ಕೆ ಯತ್ನಿಸಿದ್ದಾರೆ. ವಿದೇಶಿಗರನ್ನ BOI ಅಧಿಕಾರಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚೆನ್ನೈ ಮತ್ತು ಮದುರೈ ಏರ್ಪೋರ್ಟ್ನಲ್ಲಿ ಅನ್ನೋದಾಗಿ ತಿಳಿದು ಬರ್ತಾ ಇದೆ. ಇದು ಈಗ ಕೇಂದ್ರ ಚುನಾವಣಾ ಆಯೋಗದ ಮೇಲೆಯೇ ಅನುಮಾನ ಮೂಡ್ತಾ ಇದೆ. ಯಾಕೆ ಕೇಳಿದ್ರೆ, ತಮಿಳುನಾಡಿನಲ್ಲೂ ಕೂಡ SIR ಪ್ರಕ್ರಿಯೆ ನಡೆಸಿತ್ತು. ಒಂದು ವಿದೇಶದಿಂದ ಬಂದವರು ಅನೇಕರು ಇದ್ದಾರೆ ಇಲ್ಲಿ. ವಿಜಯ್ TVKಯ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಹೇಳಿದ್ರು, ಅನೇಕ ಯುವಕರೆಲ್ಲರೂ ಕೂಡ ಇಲ್ಲಿ ಬಂದಿದ್ರು. ಬಟ್ ಇವರು 25 ಜನ ಯಾರು ಸಿಕ್ಕಿದಾರಲ್ಲ, ಅವರೆಲ್ಲ ಯುವಕರಾಗಿ ಕಾಣಿಸ್ತಾ ಇಲ್ಲ. ಅವರ ಏಜ್ಗಳನ್ನೆಲ್ಲ ಗಮನಿಸಿದ್ರೆ ಒಂದು ಮಧ್ಯವಯಸ್ಕನವರಾಗಿ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ತಮಿಳುನಾಡಿನಲ್ಲೂ ಕೂಡ 74 ಲಕ್ಷ ಮತದಾರರನ್ನ SIR ಪ್ರಕ್ರಿಯೆ ಮೂಲಕ ತೆಗೆದುಹಾಕಲಾಗಿದೆ. ಇಲ್ಲಿ ಲೋಪ ಕಾಣಿಸ್ತಾ ಇರೋದು ಚುನಾವಣಾ ಆಯೋಗದ್ದು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದರೆ ಇದರ ತೀವ್ರ ವಿಚಾರಣೆ ನಡೆಯುತ್ತೆ. ಚೆನ್ನೈ ಮತ್ತು ಮಧುರೆಯಲ್ಲಿ ಸಿಕ್ಕಾಕೊಂಡಿರುವಂಥ ಕೆನಡಾ ಮತ್ತು ಬ್ರಿಟಿಷ್ ಮೂಲದ ಶ್ರೀಲಂಕಾದವರು ಇದ್ದಾರೆ. ಹಾಗಾಗಿ ಈ ಪ್ರಜೆಗಳು 25 ಜನ ಏನು ಸಿಕ್ಕಾಕೊಂಡಿದ್ದಾರೆ, ನಕಲಿ ಮತದಾರ ಪಟ್ಟಿಗಳ ಸೇರಿಸ್ಕೊಂಡಿದ್ದಾರೋ ಅಥವಾ ಇವರು ಹೇಗೆ ಸಾಧ್ಯ ಅನ್ನುವಂಥದ್ದೇ ಈಗ ತುಂಬಾ ದೊಡ್ಡ ಮಟ್ಟದ ಮತಪಟ್ಟಿಯನ್ನ ಪರಿಷ್ಕೃತ ಪಟ್ಟಿ ಆದ ನಂತರದಲ್ಲೂ ಆ ಪರಿಷ್ಕರಣೆಯಲ್ಲಿ ಸಿಗದ 25 ಜನ ಯಾರು ಅನ್ನುವಂಥದ್ದೇ ಪ್ರಶ್ನೆ. ಈಗ ತೀವ್ರ ಪರಿಷ್ಕರಣೆ ಅಂತಾನೆ SIR ಮಾಡಿರುವಂಥದ್ದು. ಅದರ ಉದ್ದೇಶ ಇದ್ದಿದ್ದೆ ಈ ನಕಲಿ ಮತದಾರರನ್ನು ತೆಗೆಯುವಂಥದ್ದು, ಎರಡೆರಡು ಇರುವಂಥವ್ರನ್ನ ತೆಗೆಯುವಂಥದ್ದೆಲ್ಲ ಆದಮೇಲೂ ಕೂಡ 25 ಜನ ಸಿಕ್ಕಾಕೋತಾರೆ ಅಂತಂದರೆ ಈ ಚುನಾವಣಾ ಭದ್ರತೆ ಮೇಲ್ಗಡೆನೆ ತುಂಬ ದೊಡ್ಡ ಮಟ್ಟದ ಲೋಪ ಇದು. ಈ ದೊಡ್ಡ ಮಟ್ಟದ ಪ್ರಶ್ನೆ ಎದ್ದು ಕೂತ್ಕೊಂಡ್ಬಿಡುತ್ತೆ ಇವ್ರ ಮಟ್ಟಕ್ಕೆ ನೋಡಿದ್ರೆ. ತಮಿಳುನಾಡಿನ TVK ಮೇಲ್ಗಡೆ ತುಂಬ ದೊಡ್ಡ ಮಟ್ಟದ ಟೀಕಾ ಪ್ರಹಾರ ಆಗ್ತಾ ಇರೋದು ಇದೇ ಉದ್ದೇಶಕ್ಕೆ. ಯಾಕಂದರೆ ವಿದೇಶದಿಂದ ಹೊಸ ಪ್ರಯತ್ನಕ್ಕೆ, ಹೊಸ ಪ್ರಯೋಗಕ್ಕೋಸ್ಕರ ನಾವು ಮತದಾನ ಮಾಡ್ತಾ ಇದ್ದೀವಿ ಅಂತ ಅಲ್ಲಿಂದ ಸಾಗರೋಪಾದಿಯಲ್ಲಿ ಜನ ಬಂದರು ಅನ್ನುವಂಥದ್ದು ಏನಿತ್ತು ಇವ್ರ ಹೇಳಿಕೆ. ಸೊ ಹಾಗಾದ್ರೆ ಬಂದವರೆಲ್ಲ ಇಂಥವ್ರೇನ, ಬರೀ 25 ಜನ ಸಿಕ್ಕಾಕೊಂಡಿದ್ದಾರೆ, ಮಿಕ್ಕವರೆಲ್ಲ ಎಲ್ಲಿ ಹೋದ್ರು ಅನ್ನುವಂಥದ್ದು ಕೂಡ ಇವ್ರು ಹೇಳ್ಬೋದು. ಈಗ ಅವರು ಚುನಾವಣೆಯನ್ನ ಮತ ಚಲಾಯಿಸೋದಕ್ಕೆ ಬಂದಂತ ಸಂದರ್ಭದಲ್ಲಿ ಇಂಡಿಯನ್ ಪಾಸ್ಪೋರ್ಟ್ ಅನ್ನು ತೋರಿಸಬೇಕು ಮತ್ತು ಭಾರತೀಯ ಪೌರತ್ವ ಅವರಲ್ಲಿ ಇದ್ರೆ ಮಾತ್ರ ಮತ ಚಲಾವಣೆಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಮತ್ತು ಪ್ರತಿ ಬೂತ್ಗಳಲ್ಲಿ ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ಯಾರೋ ಒಬ್ರು ಇರ್ತಾರಲ್ಲ, ಮತಪಟ್ಟಿಯಲ್ಲಿ ಇವ್ರು ಬಂದು ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅನುಮಾನ ಅಂತ. TVK ದೂಷಿಸೋದಕ್ಕಿಲ್ಲ, DMKನೋ ಅಣ್ಣ DMKನೋ ದೂಷಿಸುವಂಗಿಲ್ಲ. ಬರಿಯ ನೀವು ಈ ಸಿಕ್ಕಾಕೊಂಡಿರುವಂತ 25 ಜನ ಈ ಚುನಾವಣಾ ಸಂದರ್ಭದ ಶಾಹಿಯನ್ನ ಬಳಸಿದ್ದಾರೆ ಅನ್ನುವಂಥದ್ದನ್ನು ಮಾತ್ರ ಇಟ್ಟುಕೊಂಡು ಇದು ಆರೋಪ ಮಾಡಲಾಗ್ತಾ ಇದೆಯಾ, ಅಥವಾ ನಿಜಕ್ಕೂ ಅವತ್ತಿಗೆ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ವಿಚಾರಣೆ ನಡೆದಿದೆ ಅನ್ನುವಂಥದ್ದು ಇಲ್ಲ ಸತ್ಯ ಈಚೆ ಬೇಕಾಗಿರುವಂಥದ್ದು. ಯಾಕಂದ್ರೆ ನಿಮಗೆ ಈ ರೀತಿ ಮತದಾರರದ ಪಟ್ಟಿಗಳು ನಕಲಿ ಇನ್ನೊಂದು ಮತ್ತೊಂದು ಎಲ್ಲ ಸೃಷ್ಟಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನ ಮಾಡುವಂಥದ್ದು ಸಹಜವಾಗಿ ಇರುತ್ತೆ ಕೆಲವು ಕಡೆ. ಆದ್ರೆ ನಿಜಕ್ಕೂ ಆಗಿರೋದೇನು ಅಂತ ಈಚೆ ಬಂದಾದ್ಮೇಲೆ ಇದಕ್ಕೊಂದು ಪುಷ್ಟಿ ಸಿಗುವಂಥದ್ದು. ನಿಜಕ್ಕೂ ಅಲ್ಲಿ ಮತದಾನಕ್ಕೆ ಅವಕಾಶ ಆಗಿತ್ತಾ ಅಥವಾ ಇವರದ್ದೇ ಬೇರೆ ಏನಾದರೂ ಸೃಷ್ಟಿ ಆಗಿದೆಯಾ, ಈ ರೀತಿ ಮಾಡುವಂಥದ್ದು ಏನಾದರೂ ಪ್ರಯೋಗ ಮಾಡಿ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರಣೆ. ಯಾಕಂದ್ರೆ ಎರಡೂ ವಿಭಾಗದಲ್ಲೂ ನೀವು ಯೋಚನೆ ಮಾಡಬೇಕಾಗತ್ತೆ. ಒಂದು, ನಿಜಕ್ಕೂ ಅವರು ನಕಲಿ ಮತದಾನ ಮಾಡೋದಕ್ಕೆ ಅವಕಾಶ ಇದ್ದಲ್ಲಿ ಈ SIR ಇನ್ನೊಂದು ಮತ್ತೊಂದಕ್ಕೆ ಎಲ್ಲದಕ್ಕೂ ಬೆಂಕಿ ಬೀಳ್ತವೆ ಈ ಪ್ರಕ್ರಿಯೆ ನೋಡಕ್ ಹೋದ್ರೆ. ಆದರೆ ಅದರ ಪ್ರಮಾಣ ತುಂಬ ಕಡಿಮೆ ಇದೆ. ಹಂಗೆ ನೋಡಕ್ ಹೋದ್ರೆ ಚುನಾವಣಾ ಆಯೋಗದ ಮೇಲ್ಗಡೆನೆ ತುಂಬ ದೊಡ್ಡ ಮಟ್ಟದ ಪೆಟ್ಟು ಬೀಳುವಂಥ ಪ್ರಯೋಗ ಆಗಿರೋದ್ರಿಂದ ಇದು ಈ ಅವರನ್ನ ಯಾವ ದೃಷ್ಟಿಯಲ್ಲಿ ಹಿಡಿದು ಹಾಕೊಂಡಿದ್ದಾರೆ, ಈಗ ಮದುರೈಯಲ್ಲಿ ಮತ್ತು ಇಲ್ಲಿ ಹಿಡಿದಾಕಿರೋದ್ರಿಂದ, ಸೊ ಚೆನ್ನೈಯಲ್ಲಿ ಹಿಡಿದಿರೋದ್ರಿಂದ ಯಾವ ಆಧಾರದಲ್ಲಿ ಅವರು ವಶಕ್ಕೆ ತೆಗೆಯಲಾಗಿದೆ, ಮತ್ತೆ ಅವರ ಹೇಳಿಕೆಗಳೇನಿದ್ದು ಆ ಸಂದರ್ಭದಲ್ಲಿ, ನಂತರದಲ್ಲಿ ಅವರ ಹೇಳಿಕೆಗಳು ಯಾವ ತಿರುವು ಪಡ್ಕೊಳ್ಳುತ್ತೆ ಅನ್ನೋದ್ರ ಮೇಲ್ಗಡೆ ಈ ಪ್ರಕರಣ ಅಲ್ಲ. TVK ಮೇಲೆ ಆರೋಪ ಮಾಡೋದಕ್ಕೆ DMK ಮತ್ತು ಅಣ್ಣ DMK ಅಥವಾ ಇತರ ಸಣ್ಣ ಪುಟ್ಟ ಪಕ್ಷಗಳಿಗೂ ಸಾಧ್ಯ ಆಗಲ್ಲ. ಯಾಕೆ ಕೇಳಿದ್ರೆ, ಪ್ರತಿ ಬೂತ್ಗಳಲ್ಲಿ ಈಗ ಯಾವುದೋ ಒಂದು ಬೂತ್ಗಳಲ್ಲ, ಪುದುಚೇರಿಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ಯಾವುದೇ ಬೂತಲ್ಲಾದ್ರೂ ಕೂಡ ಅಲ್ಲಿ ಎಲ್ಲಾ ಪಕ್ಷಗಳ ಒಬ್ಬ ಪ್ರತಿನಿಧಿ ಇರ್ತಾರೆ. ಚುನಾವಣಾ ಬೂತ್ಗಿಂತ ಹೊರಗಡೆ ನಾನು ಹೇಳ್ತಿರೋದು ಈ ಶಾಯಿ ಇನ್ನೊಂದು ಮತ್ತೊಂದು ಕಾನ್ಸೆಪ್ಟ್ ಏನಿದಾವಲ್ಲ, ಈ ನಕಲಿ ಪ್ರಮಾಣ ಏನು ಇಟ್ಕೊಂಡಿದ್ದಾರೆ ಇವ್ರ ಪತ್ರಗಳನ್ನ, ನಕಲಿ ಏನು ದಾಖಲಾತಿಗಳನ್ನ ಇಟ್ಕೊಂಡಿದ್ದಾರೆ, ಅದು ನಕಲಿ ಆಗಿದ್ದು ಚುನಾವಣಾ ಸಂದರ್ಭದ ಗೋಜಲನ್ನ ಎಬ್ಬಿಸೋದಕ್ಕೋಸ್ಕರ ಯಾವ್ದಾದ್ರು ಒಂದು ವರ್ಗ ಹಿಂಗ್ ಮಾಡಿರೋ ಸಾಧ್ಯತೆ ಎರಡನೇ ದೃಷ್ಟಿ ಚಲಾವಣೆ ಆಗುವ ಸಾಧ್ಯತೆ ತುಂಬಾ ಮಟ್ಟಕ್ಕೆ ಕಡಿಮೆ ಇದೆ ಇವ್ರಿಗೆ ಹೋದ್ರೆ. ಆದ್ರೆ ಈ TVK ಹಾದಿ ತಪ್ಪಿಸೋದಕ್ಕೋ, ಹೊಸ ಸರ್ಕಾರ
ಸರ್ಕಾರದ ಆಯಾಮನ ಬದಲಿಸೋದಕ್ಕೋ ಇನ್ನೊಂದು ಯಾವುದೋ ಒಂದು ವರ್ಗ ಈ ರೀತಿ ಮಾಡಿ ಕಳಿಸೋದಕ್ಕೂ ಸಾಧ್ಯತೆ ಇರೋದ್ರಿಂದ ಹೊರಗಡೆ ಮೂಲಕ್ಕೆ ನೋಡಿದ್ರೆ ಸೊ ಎರಡೂ ವಿಚಾರದಲ್ಲೂ ಕೂಡ ಆಲೋಚನೆ ಮಾಡಬೇಕಾಗಿರುವಂಥದ್ದು. ಚುನಾವಣಾ ಆಯೋಗ ಆ ಮಟ್ಟಕ್ಕೆ ಭದ್ರತೆಯನ್ನು ತಗೊಂಡು ಅಷ್ಟೆಲ್ಲ ಮಾಡಿ ಅದಾದ ನಂತರದಲ್ಲಿ ಸಿಕ್ಕಾಕೊಂಡು ಮತದಾನ ಆಗುತ್ತೆ ಅಂತಂದ್ರೆ ತುಂಬ ದೊಡ್ಡ ಪ್ರಮೇಯ. ಈ ಮತದಾನದ ಪಟ್ಟಿಯಲ್ಲಿ ಹೆಸರು ಬರೋದೇನಾದರೂ ಇದ್ರೂ ಅವಕಾಶಗಳಿರ್ಬೋದೇನೋ, ಆದರೆ ಮತದಾನ ಆಗುತ್ತೆ ಈ ವಿದೇಶಿ ಪ್ರಜೆಗಳಿಂದ ಅಂತಂದ್ರೆ ಅವ್ರು ಯಾರು ಮತ್ತೆ ಹೇಗೆ ಒಳಗಡೆ ಹೋದ್ರು ಮತ್ತು ಆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಿದ್ದಾಗಲೂ ಕೂಡ ಕಣ್ಣು ತಪ್ಪಿಸಿ ಮತದಾನ ಹೆಂಗಾಯ್ತು ಅನ್ನೋದೆಲ್ಲ ಕೂಡ ತುಂಬಾ ದೊಡ್ಡ ಮಟ್ಟದ ವಿಚಾರಣೆ ನಡೆಯುವಂತ ಸಾಧ್ಯತೆ. ಒಂದ್ ವೇಳೆ ಇದೆಲ್ಲಾದ್ರೂ ಸರಿ ಸಾಬೀತಾದ್ರೆ ಕೇಂದ್ರ ಚುನಾವಣೆಗಳ ಮೇಲೆ ವಿಪಕ್ಷಗಳ ಆರೋಪ ಏನ್ ಮಾಡ್ತಿದ್ವಿ ಇವತ್ತು ಅದು ಸತ್ಯ ಅಂತ ಸಾಬೀತಾಗುತ್ತೆ ಅಂತ ಅನ್ಸುತ್ತೆ. ಆಗಬಹುದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.